ಸೂಪರ್ ಸಕ್ಕತ್ತಾಗಿತ್ತು. ಕ್ಲೈಮ್ಯಾಕ್ಸ್ ಮಾತ್ರ ಸಕ್ಕತ್ ಫುಲ್ ಫಿದಾ. ಸ್ಟಾರ್ಟಿಂಗ್ ತಂದೆ ಮಗಳು ಪ್ರೀತಿ ಇಷ್ಟ ಆಯಿತು. ಆ್ಯಂಡ್ ಲವ್ ಮಾಡಿದ್ರೆ ಹುಡುಗಿರು ಟ್ರೂ ಆಗಿ ಲವ್ ಮಾಡ್ತಾರೆ, ಮತ್ತು ಆಸ್ತಿಗೋಸ್ಕರ ಮನೆಯವರು ಇದು ಮಾಡ್ತಾರೆ ಅಂತ ಗೊತ್ತಾಯಿತು. ತುಂಬ ಚೆನ್ನಾಗಿತ್ತು ಸರ್, ಮೂವಿ ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ, ಮೂವಿ ತುಂಬ ಚೆನ್ನಾಗಿದೆ. ಮೂವಿ ಸೂಪರ್ ಆಗಿತ್ತು. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ, ಸೂಪರ್ ಮೂವಿ. ಮೂವಿ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ ಸರ್. ಲಾಸ್ಟಲ್ಲಿ ಯಾರನ್ನೂ ನಂಬಾರ್ದು ಅಂತ ಗೊತ್ತಾಯಿತು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು, ಚೆನ್ನಾಗಿದೆ. ಯಾರನ್ನೂ ನಂಬಾರ್ದು ಅಂತ ಹೇಳಿ ಗೊತ್ತಾಯ್ತು ಅಷ್ಟೇ. ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಹೀರೋ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್, ಚೆನ್ನಾಗಿ ಇಷ್ಟ ಆಯ್ತು. ಫುಲ್ ಸ್ಟೋರಿ ಎಲ್ಲ ಚೆನ್ನಾಗಿದೆ, ಮಸ್ಟ್ ವಾಚ್. ತುಂಬ ಚೆನ್ನಾಗಿದೆ ಮೂವಿ, ಸೂಪರ್ ಮೂವಿ ಸರ್. ಕ್ಲೈಮ್ಯಾಕ್ಸ್ ಏನು ತುಂಬ ಚೆನ್ನಾಗಿದೆ, ಸ್ಟೋರಿ ಸೂಪರ್ ಇದೆ, ಫಿಲಮ್ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸು ಮತ್ತು ಹಾಡು ಮತ್ತು ಹಳ್ಳಿ ಸೊಗಡಿನ ಫಿಲಮ್ ಇದೆ, ಚೆನ್ನಾಗಿದೆ, ಸೂಪರ್ ಡೂಪರ್ ಆಗುತ್ತೆ 100%. ತುಂಬ ಸೂಪರ್ ಅಂದರೆ ಸೂಪರು. ನಾವು ಟೈಗರ್ ಪ್ರಭಾಕರ್ ರೆಬಲ್ ಸ್ಟಾರ್ ಅಂಬರೀಷ್ ಪಿಕ್ಚರ್ ನೋಡ್ತಾ ಇದ್ವಲ್ಲ ಆಗಿನ ಕಾಲದಲ್ಲಿ 1970-80 ಇಸ್ವಿಲಿ, ಸೇಮ್ ಅದೇ ಥರ ತುಂಬ ಚೆನ್ನಾಗಿದೆ. ಈಗಿನ ಟ್ರೆಂಡಿಂದು ತುಂಬ ಚೆನ್ನಾಗಿದೆ. ಫೈಟ್ಗಳಂತೂ ತುಂಬ ಮಾಸ್ ಆಗಿದೆ, ಸಖತ್ತಾಗಿದೆ. ಸೂಪರ್ ಸೂಪರ್, ಪೈಸಾ ಉಸಿಲ್ ಸೂಪರ್. ಹಾಡುಗಳಂತೂ ತುಂಬ ಚೆನ್ನಾಗಿದೆ ಸರ್. ಸಾಂಗ್ಸ್ ಚೆನ್ನಾಗಿದೆ, ಸೂಪರ್ ಆಗಿದೆ ಪಿಕ್ಚರ್ ಮಾತ್ರ. ಮಾಸು ಏನು ಯಾವ ಹೀರೋಗೂ ಕಮ್ಮಿ ಇಲ್ಲ. ನಮ್ಮ ಹೀರೋ ಸೂಪರಾಗಿ ಮಾಡಿದ್ದಾರೆ, ಹೀರೋಯಿನ್ ಸೂಪರ್ ಆಗಿದೆ ಸರ್. ಒಳ್ಳೆ ಸೊಗಡಿನ ಹಳ್ಳಿ ಸೊಗಡಿನ ಕತೆ. ಮೂವಿ ತುಂಬ ಚೆನ್ನಾಗಿದೆ, ಪಕ್ಕ ಎಲ್ಲರೂ ಫ್ಯಾಮಿಲಿ ಜೊತೆ ನೋಡುವಂಥದ್ದು. ಒಳ್ಳೆ ಮಸ್ತ್ ಆಕ್ಷನ್ ಇದೆ ಸರ್, ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಲಿ. ಮಾಸ್ ಮೂವಿ, ಹೀರೋ ಮಾತ್ರ ಎಕ್ಸಲೆಂಟು. ಮತ್ತು ಇದೇ ಥರ ಮೂವಿನ ಮಾಡಲಿ ಅಂತ ನಾವು ಅವ್ರಿಗೆ ಶುಭಾಶಯಗಳನ್ನು ಹಾರೈಸ್ತಾ ಇದ್ದೀವಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಮೂವಿ, ಒಳ್ಳೆ ಮಾಸ್ ಮೂವಿ. ಬ್ರೋ ಚೆನ್ನಾಗಿದೆ, ಹೊಸ ಹೀರೋ ಆದರೂ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮೂರ್ತ ಇಡ್ತಾರೋ ಅನ್ನೋ ಥರ ಇತ್ತು. ಒಳ್ಳೆಯ ಹೊಸ ಮೆಸೇಜ್ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ ಬ್ರೋ, ನೋಡಬೇಕು. ಚೆನ್ನಾಗಿತ್ತು, ಆದರೆ ತುಂಬ ಫನ್ನಿ ಮತ್ತು ನನಗೆ ಇಂಟ್ರೆಸ್ಟ್ ಆಗಿತ್ತು. ಸೊ ಒಳ್ಳೆ ಹೀರೋ ಇದ್ದಾರೆ. ಹೊಸಬ್ರು ಮೂವಿ ಥರ ಇಲ್ಲ, ತುಂಬ ಒಳ್ಳೆ ಕತೆ. ಮತ್ತು ಹೀರೋ ಅಂತೂ ಇದು ಫಸ್ಟ್ ಟೈಮ್ ಮೂವಿ ಅಂತಲೇ ಗೆಸ್ ಮಾಡೋದಕ್ಕಾಗಲ್ಲ, ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಂಟೆಂಟ್ ಇದೆ, ಚೆನ್ನಾಗಿದೆ ಸರ್. ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಚೆನ್ನಾಗಿದೆ ಸರ್. ವೆರಿ ಗುಡ್ ಮೂವಿ, ಫ್ಯಾಮಿಲಿ ಮೂವಿ, ಎಲ್ಲರೂ ನೋಡ್ಬೋದು. ಐ ಥಿಂಕ್ ಟೀಮ್ ಹ್ಯಾಸ್ ಪುಟ್ ಎ ಲಾಡ್ ಆಫ್ ಎಫರ್ಟ್. ಆ ಡೆಡಿಕೇಶನ್ ಎಫರ್ಟ್ಗೆ ವೆರಿ ಹ್ಯಾಟ್ಸ್ ಆಫ್. ಇಟ್ ಟಾಕ್ಸ್ ಅಬೌಟ್ ರಿಯಲ್ ವರ್ಲ್ಡ್ ಸಿನಾರಿಯೋಸ್, ಫ್ರೆಂಡ್ಸ್ ಹೆಂಗಿರ್ತಾರೆ, ಅದನ್ನು ಅರ್ಥ ಹಿಂದ್ಗಡೆ ಹೆಂಗೆ ತಿಳ್ಕೊಬೇಕು. ಇಟ್ಸ್ ಎ ವೆರಿ ಗುಡ್ ಮೂವಿ, ಮಸ್ಟ್ ವಾಚ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್. ಗುಡ್ ಮೂವಿ, ಸ್ಟೋರಿ ಇಸ್ ವೆರಿ ಗುಡ್. ಆ್ಯಕ್ಚುಲಿ ಸ್ಟೋರಿ ಲೈನ್ ಇಸ್ ವೆರಿ ವೆರಿ ಗುಡ್. ಇದು ಹೊಸಬ್ರು ಮೂವಿ ಥರ ಕಾಣಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮೂವಿ ಥರ ಕಾಣಿಸ್ತದೆ. ವೆರಿ ಗುಡ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲವ್ ಸೀನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸಾಂಗ್ ಅಂದ್ರೂ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾವನ್ನು ಬೆಳೆಸಿ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಕಬ್ಬನ್ ಜಲ್ಲೆ, ಸಂತೆ ಬೆಲ್ಲ ನೋಡಿ ಬನ್ನಿ. ಚೆನ್ನಾಗಿತ್ತು ಮೂವಿ, ಇನ್ನೊಂದ್ಸಲ ಬಂದು ಮತ್ತೆ ನೋಡ್ಬೋದು ಅನಿಸುತ್ತೆ. ಹೆಂಗ್ ಸ್ಟೋರಿ ಹೋಗ್ತಾ ಇದೆ ಅಂತ ವಿ ಕೆನಾಟ್ ಗೆಸ್ ಓನ್ಲಿ. ದಟ್ ವಾಸ್ ದ ಟಿಲ್ ದ ಎಂಡ್ ಇಟ್ ವಾಸ್ ಎ ನೈಸ್ ಗೆಸ್ಸಿಂಗ್. ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಇದೆಯಲ್ಲ, ಸಮಥಿಂಗ್ ಡಿಫ್ರೆಂಟ್ ಆ್ಯಕ್ಚುಲಿ. ದಟ್ ಐ ಲೈಕ್ ಇಟ್. ಥ್ಯಾಂಕ್ ಯು. ಸ್ಟಂಟ್ ಇಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಬಂದಿದೆ ಫಿಲಮು. ಇದೇ ಫಸ್ಟು ಅಂತ ಅನ್ಸೋದೇ ಇಲ್ಲ ಅವ್ರು ಮಾಡ್ತಾ ಇರೋದು. ಎಷ್ಟೋ ಫಿಲಮ್ಗಳಲ್ಲಿ ಮಾಡಿದ್ದಾರೆ ಅನ್ನೋ ಥರ ಇತ್ತು ಅವ್ರ ಆ್ಯಕ್ಟಿಂಗು. ತುಂಬ ಚೆನ್ನಾಗಿದೆ ಫಿಲಮ್, ತುಂಬ ಚೆನ್ನಾಗಿದೆ. ಕಾಡ ನಟರಾಜ್ ಅವರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪವರ್ ಪ್ಯಾಕ್ ಮೂವಿ, ಖಂಡಿತವಾಗಿ ಎಲ್ಲರೂ ನೋಡಬೇಕು. ಇಟ್ಸ್ ಅ ವೆರಿ ಗುಡ್ ಮೂವಿ. ಸಾಂಗ್ಸ್ ಅಂತೂ ಸೂಪರಾಗಿದೆ, ವೆರಿ ಮೀನಿಂಗ್ಫುಲ್ ಆ್ಯಂಡ್ ಮ್ಯೂಸಿಕ್ ಇಸ್ ಆಲ್ಸೋ ವೆರಿ ನೈಸ್. ಪ್ಲೀಸ್ ವಾಚ್. ಈ ಮೂವಿಯಲ್ಲಿ ಒಂದು ಲ್ಯಾಂಗ್ವೇಜ್ ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತೆ. ಆ ಲ್ಯಾಂಗ್ವೇಜ್ ನೋಡಿ, ಕನ್ನಡದಲ್ಲಿ ನಿಮ್ಗೆ ಹೆಮ್ಮೆ ಇರೋದು ಅಲ್ಲಿ ಬರುತ್ತೆ. ಆಮೇಲೆ ಒಂದು ಟ್ವಿಸ್ಟ್ ಇದೆ ಕ್ಲೈಮ್ಯಾಕ್ಸಲ್ಲಿ, ಸೂಪರ್ ಆಗಿದೆ. ಮ್ಯೂಸಿಕ್ ಆ್ಯಂಡ್ ಆ್ಯಕ್ಷನ್ ಇಸ್ ಬೇರೆ ಲೆವೆಲು. ಸೊ ಎಂಜಾಯ್ ಮಾಡಿ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಕ್ರೂ ಮೆಂಬರ್ಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಹಾಡುಗಳು, ಅವರು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ತುಂಬ ಹಿಡ್ದಿದ್ದಾರೆ. ಕ್ಲಾಸ್ ಆ್ಯಕ್ಟಿಂಗ್, ಹೀರೋಯಿನ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ವಿಲನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ಆರ್ ವೆರಿ ಗುಡ್. ಸಾಂಗ್ಸ್ ಎಲ್ಲ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಟ್ರೆಮೆಂಡಸ್.